ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮ ಚಿಂತನೆಗಳಲ್ಲಿ ಅನೇಕ ನಾಮಗಳಲ್ಲಿ ಬರುವ ರಾಘವೇಂದ್ರ ತೀರ್ಥರ ವ್ಯಕ್ತಿತ್ವವನ್ನು ನಾವು ತಿಳಿದುಕೊಂಡಿದ್ದೇವೆ. ಇನ್ನೊಂದು ರಾಯರ ಗುಣವನ್ನು ತಿಳಿಸ್ತಕ್ಕಂತಹ ಒಂದು ನಾಮ ಓಂ ದುಷ್ಟ ದರ್ಪ ಹರ್ತ್ರೇ ನಮಃ ಓಂ. ರಾಘವೇಂದ್ರ ತೀರ್ಥರ ಒಂದು ಸ್ವಭಾವ ಏನು ಅಂತ ಹೇಳಿದರೆ, ನಮ್ಮಲ್ಲಿ ಇದ್ದದ್ದನ್ನು ಕಳೀತಕ್ಕಂತಹದ್ದು ರಾಯರ ಒಂದು ಸ್ವಭಾವ. ಸಹಜವಾಗಿ ಇದ್ದದ್ದನ್ನು ಕಳೀತಾರೆ ಅಂತ ಹೇಳಿದರೆ ಅವರನ್ನು ಯಾರೂ ಕೂಡ ಉಪಾಸನೆ ಮಾಡಲಿಕ್ಕೆ ಹೋಗಲ್ಲ. ಯಾವುದನ್ನು ಕಳೀತಾರೆ ರಾಯರು ಅಂತ ಹೇಳಿದರೆ ದರ್ಪವನ್ನು ಕಳೀತಾರೆ ಅಂತ ಹೇಳ್ತಾ ಇದ್ದಾರೆ. ದರ್ಪ ಹರ್ತ್ರೇ ನಮಃ. ಒಬ್ಬ ಮನುಷ್ಯ ಅವನ ಜೀವನದಲ್ಲಿ ಅವನ ಉನ್ನತಿಗೆ ಅತ್ಯಂತ ಪ್ರತಿಬಂಧಕವಾದದ್ದು ಯಾವುದು ಅಂತ ಹೇಳಿದರೆ ಅದು ನಮ್ಮಲ್ಲಿ ಇರತಕ್ಕಂಥ ಅಹಂಕಾರ. ಅದಕ್ಕೋಸ್ಕರವೇ ಕನಕದಾಸರು ವ್ಯಾಸತೀರ್ಥರ ಬಳಿ ಒಂದು ಬಾರಿ ಪರೀಕ್ಷೆ ಬಂದಾಗ ವ್ಯಾಸತೀರ್ಥರ ಸನ್ನಿಧಿಯಲ್ಲಿ ಆಗ ಕನಕದಾಸರು ಹೇಳ್ತಕ್ಕಂಥ ಮಾತು, ನಾ ಹೋದರೆ ಹೋದೇನು ಅಂತ ಒಂದು ಮಾತನ್ನು ಹೇಳ್ತಾರೆ. ಉಳಿದ ಎಲ್ಲ ಶಿಷ್ಯರಿಗೂ ಕೂಡ ಆಶ್ಚರ್ಯ. ನಾವಿಷ್ಟೆಲ್ಲ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದರೂ ಕೂಡ ನಮಗೆ ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯವೋ ಇಲ್ಲವೋ ಅನ್ನೋದೇ ನಮಗೆ ಗೊತ್ತಿಲ್ಲ. ಆದರೆ ಈ ಕನಕ ಮಾತ್ರ ನಾ ಹೋದರೆ ಹೋದೇನು ಅಂತ ಎಷ್ಟು ದುರಹಂಕಾರದಿಂದ ವ್ಯಾಸತೀರ್ಥರ ಸನ್ನಿಧಿಯಲ್ಲಿ ಮಾತನಾಡ್ತಾ ಇದ್ದಾನೆ ಅಂತ ಅವನನ್ನು ಗದರಿಸಿದಾಗ ವ್ಯಾಸತೀರ್ಥರು ಕೇಳ್ತಾರೆ, ಏನೋ ಕನಕ, ನಾ ಹೋದರೆ ಹೋದೇನು ಅಂತ ಹೇಳಿದರೆ ಏನು ನಿನ್ನ ಮಾತಿನ ಅರ್ಥ ಅಂತ ಹೇಳಿದರೆ ಕನಕದಾಸರು ಹೇಳ್ತಾರೆ, ನಾ ಅಂದರೆ ನಾನು ಎಂಬ ಅಹಂಕಾರ ನಮ್ಮಿಂದ ಹೋದರೆ ಆಗ ನಾನು ಹೋದರೆ ಹೋದೇನು ಅನ್ನುವ ಒಂದು ಅನುಸಂಧಾನದಲ್ಲಿ ವ್ಯಾಸತೀರ್ಥರ ಬಳಿ ಹೇಳಿದಾಗ ವ್ಯಾಸತೀರ್ಥರಿಗೂ ಆಶ್ಚರ್ಯ, ಸುತ್ತಮುತ್ತ ಇದ್ದ ವಿದ್ವಾಂಸರಿಗೂ ಕೂಡ ಕನಕನ ಮಾತನ್ನು ಅರಿಯದೆ ನಾವು ಇವತ್ತಿನ ದಿನ ಕನಕದಾಸರಿಗೆ ಬೈದೆವು ಅಂತ ಹೇಳಿ ತುಂಬ ಬೇಸರವನ್ನು ಪಟ್ಕೋತಾರೆ. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಏಳಿಗೆಯನ್ನು ಹೊಂದಬೇಕು ಅಥವಾ ಏಳಿಗೆಯನ್ನು ಪಡಿಬೇಕು ಅಂತ ಹೇಳಿದರೆ ನಿಶ್ಚಯವಾಗಿಯೂ ಕೂಡ ನಾವು ಅಹಂಕಾರವನ್ನು ಕಳ್ಕೋಬೇಕು. ಆಗ ಮಾತ್ರ ಹರಿಗುರುಗಳ ಅನುಗ್ರಹ ನಮಗೆ ಜೀವನದಲ್ಲಿ ದೊರಕಲಿಕ್ಕೆ ಸಾಧ್ಯ ಆಗತ್ತೆ. ಸಹಜವಾಗಿ ಈ ಅಹಂಕಾರ ಅನ್ನೋ ಗುಣ ಯಾರಲ್ಲಿ ಇರುತ್ತೆ ಅಂತ ಆಲೋಚನೆ ಮಾಡಿದಾಗ ಸಜ್ಜನರಲ್ಲಿ ಯಾವತ್ತೂ ಕೂಡ ಈ ಅಹಂಕಾರವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹುಟ್ಟಿದಾಗಿನಿಂದ ಹಿರಿಯರ ಸಂಪರ್ಕ, ಗುರುಗಳ ಸಂಪರ್ಕ, ಮಠ ಮಂದಿರಗಳ ಸಂಪರ್ಕದಿಂದ ಹರಿಗುರುಗಳ ಮೇಲೆ ಭಕ್ತಿ ಇದ್ದವನಿಗೆ ಸಾಮಾನ್ಯವಾಗಿ ಸಜ್ಜನ ಆಗಿರ್ತಾನೆ. ಇಂಥ ಸಜ್ಜನರಿಗೆ ಯಾವತ್ತೂ ಕೂಡ ಲೋಕದಲ್ಲಿ ಅಹಂಕಾರ ಅನ್ನೋ ಗುಣ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಈ ಅಹಂಕಾರ ಯಾರಲ್ಲಿ ಇರುತ್ತೆ? ಕೃಷ್ಣಾವಧೂತರು ಹೇಳ್ತಾರೆ, ದುಷ್ಟ ದರ್ಪಹರ್ತ್ರೇ ನಮಃ ಅಂತ ಹೇಳ್ತಾ ಇದ್ದಾರೆ. ಅಹಂಕಾರ ಆ ವ್ಯಕ್ತಿಯಲ್ಲಿ ಇದೆ ಅಂತ ಹೇಳಿದರೆ ಅವನು ಯಾವತ್ತೂ ಕೂಡ ಅವನು ಸಜ್ಜನನಾಗಲಿಕ್ಕೆ ಸಾಧ್ಯ ಇಲ್ಲ. ಅವನು ದುರ್ಜನನೇ, ನಿಶ್ಚಯವಾಗಿಯೂ ಕೂಡ ಅವನು ದುರ್ಜನನೇ ಆಗಿರ್ತಾನೆ ಅಂತ. ಹಾಗಾದರೆ ಯಾವ ದುಷ್ಟರಿಗೆ ಈ ಅಹಂಕಾರ ಇದೆಯೋ ಈ ಅಹಂಕಾರ ಕೇವಲ ಅವರಿಗಷ್ಟೇ ತೊಂದರೆ ಮಾಡತಕ್ಕಂತಹದ್ದಲ್ಲ, ಜಗತ್ತಿಗೂ ಕೂಡ ನಾಶಕವಾದದ್ದು, ಜಗತ್ತಿಗೂ ಕೂಡ ತುಂಬ ಹಾನಿಯನ್ನು ಉಂಟು ಮಾಡತಕ್ಕಂತಹದ್ದು. ಒಬ್ಬ ಸುಭಾಷಿತಕಾರ ಹೇಳೋದನ್ನು ಮೆಲುಕು ಹಾಕೋದಾದರೆ, ಸ್ವಯಂ ನಷ್ಟಾಹ ಜಗತಃ ಕ್ಷಯಕಾರಿಣಃ ಅನ್ನೋ ಮಾತಿನಂತೆ ತಾನ್ ಹಾಳಾಗೋದಲ್ಲದೆ
ಇಡೀ ಜಗತ್ತನ್ನೇ ಸಂಪೂರ್ಣ ನಾಶ ಮಾಡತಕ್ಕಂತಹ ಸ್ವಭಾವ ಉಳ್ಳವರು ಇವತ್ತಿನ ದಿನ ಇದ್ದಾರೆ ಅಂದರೆ ಜಗತ್ತಿನಲ್ಲಿ ಅದು ದುಷ್ಟರು ಮಾತ್ರ. ಹಾಗಾಗಿ ಇಂಥ ದುಷ್ಟರ ದರ್ಪವನ್ನ ನಾಶ ಮಾಡತಕ್ಕಂಥ ಮಹಾ ಗುರುಗಳು ರಾಘವೇಂದ್ರ ತೀರ್ಥರು. ಪರಮಾತ್ಮ ಯಾವಾಗ ಅವತಾರವನ್ನು ತಾಳಿದ್ದಾನೋ, ವಿಶೇಷವಾಗಿ ರಾಮಕೃಷ್ಣ ಅವತಾರಗಳಲ್ಲಿ ಭಗವಂತ ರಾಮನ ಅವತಾರ ಮಾಡಿದಾಗ ರಾವಣ ಕುಂಭಕರ್ಣರ ದುರಹಂಕಾರವನ್ನ ಕಳೆದು ಬುದ್ಧಿಯನ್ನು ಕಲಿಸಿದ, ಅವರಲ್ಲಿ ಇದ್ದ ಸಜ್ಜೀವಿಗಳಿಗೆ ಉತ್ತಮ ಗತಿಯನ್ನು ಕೊಟ್ಟ ಅಂತ. ಇದೇ ರಾಮ ಕೃಷ್ಣನ ಅವತಾರ ಮಾಡಿದಾಗ ದುರ್ಯೋಧನ ದುಶ್ಯಾಸನ ಇವರೇ ಎಲ್ಲ ದುಷ್ಟರಿಗೂ ಕೂಡ ಇದ್ದ ಅಹಂಕಾರವನ್ನ ಕಳೆದು ಹಾಕ್ತಾನಂತೆ ಈ ಕೃಷ್ಣ ಪರಮಾತ್ಮ. ಹಾಗಾದರೆ ಭಗವಂತ ತನ್ನ ಅವತಾರಗಳಲ್ಲಿ ಯಾವ ಕೆಲಸಗಳನ್ನು ಮಾಡಿದ್ದಾನೋ ಆ ಪರಮಾತ್ಮನನ್ನೇ ಸರ್ವೋತ್ತಮ ಅಂತ ಉಪಾಸನೆ ಮಾಡತಕ್ಕಂತಹ ಮಹಾನುಭಾವರು ರಾಘವೇಂದ್ರ ತೀರ್ಥರು. ಅವರೂ ಕೂಡ ಇಂಥ ದುರ್ಜನರ ಅಹಂಕಾರವನ್ನು ಕಳೀಲೇಬೇಕಲ್ವಾ? ಅದಕ್ಕೋಸ್ಕರವೇ ಯಾರ್ಯಾರು ದುಷ್ಟರು ಅಂತ ಇದ್ದಾರೋ ಇಂಥ ದುಷ್ಟರ ಅಹಂಕಾರವನ್ನು ಕಳೆದು ಅವರನ್ನು ಒಂದೋ ಯೋಗ್ಯ ಮಾರ್ಗದಲ್ಲಿ ಇರುವಂತೆ ಪ್ರೇರೇಪಣೆ ಮಾಡ್ತಾರೆ, ಇಲ್ಲ ದುರ್ಜನರಿಗೆ ಯೋಗ್ಯವಾದ ಗತಿ ಹಿರಣ್ಯಕಶಿಪುವಿಗೆ ಸಿಕ್ಕಂತಹ ಗತಿಯೇ ಈ ದುರ್ಜನರಿಗೂ ಕೂಡ ಸಿಗುವಂತೆ ಮಾಡ್ತಾರೆ ಅನ್ನುವಂತಹ ಒಂದು ಉದಾತ್ತವಾದ ತಾತ್ವಿಕ ಚಿಂತನೆ ಈ ನಾಮದಲ್ಲಿ ಇವತ್ತಿನ ದಿನ ನಾವು ಕಾಣಬಹುದಾಗಿದೆ.